ತಿರುಚಿಟ್ರಂಬಲಂ ಗುರುದೇವ. ಗುರುವೇ ಶರಣಂ. ಆ, ಇದು ನಾನು ನಿಮ್ಮ ಹತ್ರ ಇವಾಗ ಮಾತಾಡ್ತಾ ಇರೋ ವಿಷಯ ಎಂಥ ಹೊಸದೇನಲ್ಲ, ನೀವು ಹೇಳ್ದೇ ಇರೋ ಅಂಥ ವಿಷಯ ಏನಲ್ಲ ಗುರುದೇವ. ಆದರೂ ಒಂದೊಂದು ಸರಿ ನನಗೆ ಕಾಡ್ತಾ ಇರುತ್ತೆ ಈ ಪ್ರಶ್ನೆ. ನೀವು ಯಾವಾಗಲೂ ಹೇಳ್ತಿರ್ತೀರ, ಈ ಶ್ವಾಸ ಇರೋ ತನಕ ಶಿವ, ಶ್ವಾಸ ಹೋದ್ಮೇಲೆ ಶವ ಅಂತ. ಈ ಶಿವನಿಗೂ ಮತ್ತು ಶವನಿಗೂ ನಮ್ಮ ಪ್ರಯಾಣ ಇರುತ್ತಲ್ಲ. ಕೆಲವ್ರು ಹೇಳ್ತಾರೆ, ಈ ಜ್ಞಾನಿಗಳಿಗೆ, ಮುನಿಗಳಿಗೆ, ಯೋಗಿಯರಿಗೆ ಅವರು ಸಾವನ್ನು ತುಂಬ ವೆಲ್ಕಮ್ ಮಾಡ್ಕೋತಾರೆ ಖುಷಿಯಿಂದ. ಯಾಕೆ ಅಂದರೆ ಅವ್ರಿಗೆ ಮುಂದಿನ ಸ್ಥಿತಿ ಗೊತ್ತಿರ್ತದೆ. ಆದರೆ ನಮ್ಮಂಥ ಸಾಮಾನ್ಯ ಮನುಷ್ಯರು ಶಿವನಿಂದ ಶವಕ್ಕೆ ನಿಲ್ಲದೆ ಪುನಃ ಶಿವನೆಡೆಗೆ ಹೋಗಬೇಕು ಅಂದರೆ ಒಂದು ಗುರು ತುಂಬ ಅವಶ್ಯಕತೆ ಇದೆ. ಅಲ್ಲಿ ಗುರುವಿನ ಪಾತ್ರ ಮತ್ತು ಗುರು ನಮ್ಮಂಥ ಸಾಮಾನ್ಯ ಮನುಷ್ಯರಿಗೆ ಅರ್ಥ ಮಾಡಿಸಬೇಕಾಗಿರುವಂತಹ ವಿಷಯಗಳೇನು ಗುರುದೇವ? ಈ ಮೂಲಕ ನಾನು ಒಂಚೂರು ಸಂದೇಶ ತಿಳ್ಕೊಳ್ಳೋರಿಗೆ ಅಂತ ಅಷ್ಟೇ ಗುರುದೇವ. ತಿರುಚಿಟ್ರಂಬಲಂ ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಇದು ಎಷ್ಟೋ ಕೋಟಿ ಬಾರಿ ಹೇಳಿ ಆಗಿದೆ, ಇನ್ನು ಪುನಃ ಇಂತ ಕೇಳು ಅಲ್ವಾ? ಎಷ್ಟೋ ಕೋಟಿ ಬಾರಿ ಹೇಳಿ ಆಗಿದೆ ಅಂತ. ಎಲ್ಲ ಸಂದೇಶದಲ್ಲಿ ಇದೊಂದು ಇದ್ದೇ ಇರ್ತದೆ. ಉಸಿರಿರುವ ತನಕ ಮಾತ್ರಪ್ಪ, ಈ ಕ್ಷಣದಲ್ಲಿ ಬದುಕು, ಇಲ್ಲಿ ನಿನ್ನದು ಅಂತೇಳಿ ಏನು ಇಲ್ಲ. ಈ ಸತ್ಯ ಎಲ್ಲ ಗೊತ್ತಾದರೆ ಅವನು ಶಿವನೇ ಅಲ್ವ? ಈ ಸತ್ಯ ಗೊತ್ತಾದರೆ ಅವನು ಮತ್ತೆ ಶೂನ್ಯನಾಗೋದು. ಆ ಶೂನ್ಯನಾದರೆ ಅವನು ಶಿವನೇ ಆಗೋದು. ಬೇರೆ ಏನಾಗಲಿಕ್ಕೆ ಸಾಧ್ಯ? ಅವ ಜೀವಂತವಾಗಿರುವ ಶಿವನಾದರೆ ಪ್ರಪಂಚದಲ್ಲಿ ಶಾಶ್ವತವಾಗಿ ಶಿವನಾಗಿ ಇರ್ತಾನೆ. ಆ ರೀತಿ ಶಿವನಾದವರು ನಮ್ಮ ಋಷಿಮುನಿಗಳು, ಯೋಗಿಗಳು, ಸಿದ್ಧರುಗಳು, ಜ್ಞಾನಿಗಳು, ಏನು ಬೇಕಾದ್ರೆ ಹೇಳ್ಬೋದು ಅಲ್ವಾ? ಉಸಿರು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ, ವೆರಿ 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 ಇಂಪಾರ್ಟೆಂಟ್. ಯಾವುದು? ಉಸಿರು, ಶ್ವಾಸ ಅಲ್ವಾ ಅಂತ ಹೇಳೋದು. ಈ ಶ್ವಾಸ ಇದ್ದರೆ ಎಲ್ಲವೂ. ಶ್ವಾಸ ಇರುವಾಗ ನೀನು ತಿಳಿದುಕೋ, ಅಷ್ಟೇ ಹೇಳೋದು. ಯಾವ ಕ್ಷಣದಲ್ಲಿ ಹೋಗ್ತದೆ ಗೊತ್ತಿಲ್ಲ. ಮತ್ತೆ ನೀನು ಯಾರಿಗೂ ಬೇಡಲ್ಲ. ಏನಿದ್ರು ಏನು, ನೀನೆಲ್ಲರಿಗೂ ಬೇಕಾಗಬೇಕಲ್ಲ. ಈ ಪ್ರಪಂಚದಲ್ಲಿ ನೀನೆಲ್ಲರಿಗೂ ಬೇಕಾಗಬೇಕು. ಅದಕ್ಕೆ ಮನುಷ್ಯ ಜನ್ಮ ಅಂತ ಹೇಳೋದು. ಈ ಪ್ರಪಂಚದಲ್ಲಿ ಮಾನವನಾಗಿ ಹುಟ್ಟಿದವನು ಪ್ರತಿಯೊಬ್ಬನಿಗೂ ಕೂಡ ಬೇಕಾದವನಾಗಬೇಕು. ಪ್ರತಿಯೊಬ್ಬನಿಗೊಬ್ಬ ಬೇಕಾದವನಾದರೆ ಅವನಲ್ಲಿ ಶಾಶ್ವತವಾಗಿ ಉಳಿದುಕೊಳ್ತಾನೆ, ಅಜರಾಮರವಾಗಿ ಇರ್ತಾನೆ. ಅವನವನ ಸ್ವಾರ್ಥಕ್ಕೆ ಬೇಕಾಗಿ ಹೋದರೆ ಅವನು ಬಂದಿದ್ದಾನೆ ಅಂತ ಗೊತ್ತಿಲ್ಲ, ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ಮಾನವ ಜನ್ಮಕ್ಕೆ ಅರ್ಥವೇ ಇಲ್ಲ ಅಲ್ವಾ? ಇದೆಷ್ಟೋ ಬಾರಿ ಹೇಳಿದ್ದೇನೆ. ಒಂದು ಊರಿಗೆ ನಾಯಿ ಬಂದರೆ ಯಾರು ನೋಡೋದಿಲ್ಲ, ಯಾರೂ ಅದರ ಬಗ್ಗೆ ಮಾತಾಡೋದಿಲ್ಲ. ಅದೇ ಒಂದು ಊರಿಗೆ ಆನೆ ಬಂದರೆ ಎಲ್ಲರೂ ಮಾತಾಡ್ತಾರೆ, ಊರಿಗೆ ಊರೇ ಮಾತಾಡ್ತಾರೆ. ಆನೆ ಬಂತು, ಆನೆ ಬಂತು, ಆನೆ ಬಂತು ಅಂತ ಅಲ್ವಾ? ಒಂದು ನಾಯಿ ಬಂದರೆ ಯಾರು ಮಾತಾಡ್ತಾರ? ಮಾತಾಡೋದಿಲ್ಲ. ಆಗ ಮನುಷ್ಯ ಜನ್ಮ ಎಂಬುದು ಆನೆಯಾಗಿ ಆಗಬೇಕು. ನಾವು ಬಂದು ಹೋಗಿದ್ದೇವೆ, ಈ ಪ್ರಪಂಚದಲ್ಲಿ ಏನೋ ಒಂದು ನಾವು ಬಿಟ್ಟು ಹೋಗಿದ್ದೇವೆ, ಈ ಪ್ರಪಂಚಕ್ಕೆ ನಾವು ಏನೋ ಒಂದು ಕೊಟ್ಟು ಹೋಗಿದ್ದೇವೆ ಎಂಬ ಸತ್ಯದ ಅರಿವು ಮನುಷ್ಯ ಜನ್ಮದ ಮೂಲ ಉದ್ದೇಶ. ಈ ಮನುಷ್ಯ ಜನ್ಮ ಮುಕ್ತಿಗೆ ದಾರಿ, ಈ ಮನುಷ್ಯ ಜನ್ಮ ಮೋಕ್ಷಕ್ಕೆ ದಾರಿ, ಈ ಮನುಷ್ಯ ಜನ್ಮ ಭಗವಂತನನ್ನೇ ಸೃಷ್ಟಿ ಮಾಡಿದ ಜನ್ಮ ಮನುಷ್ಯ ಜನ್ಮ. ಹೇಳೋದು ಅರ್ಥ ಆಯ್ತಾ? ಆ ಕಡೆಯಿಂದ ಒಬ್ಬ ಬರ್ತಾ ಇದ್ದ, ಈ ಕಡೆಯಿಂದ ಒಬ್ಬ ಹೋಗ್ತಾ ಇದ್ದ. ಈ ಕಡೆಯಿಂದ ಹೋಗುವವ ಮನುಷ್ಯ, ಆ ಕಡೆಯಿಂದ ಬರುವವ ಭಗವಂತ. ಭಗವಂತ ಮನುಷ್ಯನನ್ನು ನೋಡಿ ಕೈ ಮುಗ್ದಂತೆ, ದೇವರೇ ಅಂತೇಳಿ. ಯಾಕೆ ನನ್ನ ನೀನು ದೇವರು ಅಂತ ಹೇಳ್ತೀನಿ? ನೀನು ದೇವರಲ್ವಾ? ಇಲ್ಲಪ್ಪ, ನನಗೆ ರೂಪವನ್ನು ಕೊಟ್ಟವನೇ ನೀನು, ನಾನು ಯಾರು ಅಂತೇಳಿ ಹೇಳಿಕೊಟ್ಟವನೇ ನೀನು. ನೀನು ದೇವರಿಗಿಂತ ದೊಡ್ಡವ, ನೀನು ಗುರು ಅಂತ ಹೇಳಿದ. ನೀನು ಗುರು, ದೇವರನ್ನೇ ಈ ಪ್ರಪಂಚಕ್ಕೆ ಏನು ಅಂತ ಹೇಳಿಕೊಟ್ಟವ ನೀನು. ಈ ಜಗತ್ತಿಗೆ ತೋರಿಸುವುದು. ಆ ರೀತಿ ಜಗತ್ತಿಗೆ ತೋರಿಸಿದವರು ಇವತ್ತೆಲ್ಲ ಶಿವನಾಗಿಯೂ ವಿಷ್ಣುವಾಗಿಯೂ ಇನ್ನು ಅನೇಕ ಶಕ್ತಿಗಳಾಗಿಯೂ ಅನೇಕ ಅವತಾರದ ರೂಪದಲ್ಲಿ ಕಣ್ಣಿಗೆ ಕಾಣ್ತಾರೆ ಅಲ್ವಾ?
ಕೆಲವು ಜ್ಞಾನಿಗಳನ್ನು ನೋಡುವಾಗ ನೀವು ದತ್ತಾತ್ರೇಯರ ಸ್ವರೂಪ ಅಂತ ಹೇಳ್ತಾರೆ. ಕೆಲವು ಜ್ಞಾನಿಗಳನ್ನು ನೋಡುವಾಗ ಹೇಳ್ತಾರೆ ಸಾಕ್ಷಾತ್ ಶಿವನ ಅವತಾರ ಅಂತೇಳಿ. ಕೆಲವು ಜ್ಞಾನಿಗಳನ್ನು ನೋಡುವಾಗ ಹೇಳ್ತಾರೆ ಅವರು ಶ್ರೀಮನ್ನಾರಾಯಣ ಅಂತೇಳಿ ಅಲ್ವಾ. ಇದು ಯಾರು ಕೊಟ್ಟದ್ದು? ಜ್ಞಾನಿಗಳು ಹೇಳಿದ್ರ, ಯೋಗಿಗಳು ಹೇಳಿದ್ರ? ನಾನು ಶ್ರೀಮನ್ನಾರಾಯಣ, ನಾನು ಶಿವ, ನಾನು ದತ್ತಾತ್ರೇಯ, ನಾನು ಕಾಳಭೈರವ, ನಾನು ಆ ಶಕ್ತಿ, ನಾನು ಈ ಶಕ್ತಿ ಅಂತ ಅವರು ಹೇಳಲಿಲ್ಲ. ಅವರು ನಾರ್ಮಲ್ ಆಗೇ ಇದ್ದರು. ಅವರು ನಾರ್ಮಲ್ ಆಗಿರ್ಲಿಕ್ಕೆ ಕಾರಣ ಏನು ಗೊತ್ತಾ? ಅವ್ರಿಗೆ ಗೊತ್ತಿತ್ತು ಶ್ವಾಸದ ಬೆಲೆ, ಈ ಶ್ವಾಸದ ಪವಿತ್ರತೆ ಏನು ಅಂತೇಳಿ, ಈ ಶ್ವಾಸ ಎಷ್ಟರ ಮಟ್ಟಿಗೆ ಇದು ಈ ಪ್ರಪಂಚದಲ್ಲಿ ಶ್ರೇಷ್ಠವಾದ ಸ್ಥಿತಿಯನ್ನು ಕೊಡ್ತದೆ ಅಂತೇಳಿ. ಒಂದೊಂದು ಕ್ಷಣ ಕೂಡ ಬದುಕಲಿಕ್ಕಿರುವ ಹೊಸ ಹೊಸ ಅವಕಾಶಗಳು, ಒಂದೊಂದು ಕ್ಷಣ ಕೂಡ ನಮ್ಮ ಜೀವನದಲ್ಲಿ ಮಾಡಿದ ತಪ್ಪನ್ನು ತಿದ್ದಲಿಕ್ಕಿರುವ ಅವಕಾಶಗಳು. ಈ ಕ್ಷಣ ನಾನು ಮಾಡಿದ ತಪ್ಪನ್ನು ನಾಳೆ ತಿದ್ದಲಿಕ್ಕೆ ಆಗ್ತದಾ ಇಲ್ವೋ ಗೊತ್ತಿಲ್ಲ. ನಾನು ಮಾಡಿದ ತಪ್ಪನ್ನು ನಾಳೆ ತಿದ್ದಲಿಕ್ಕೆ ಆಗ್ತದೋ ಇಲ್ವೋ ಗೊತ್ತಿಲ್ಲ. ಆ ತಪ್ಪು ಮಾಡಿದ ನಂತರ ನಮ್ಮಿಂದೊಂದು ತಪ್ಪಾಯಿತು ಅಂತ ಹೇಳಿದರೆ ನಮ್ಮೊಳಗೆ ಅರಿವು ಇದ್ದೇ ಇರ್ತದೆ ಅಲ್ವಾ, ನಮ್ಮಿಂದ ತಪ್ಪಾಗಿದೆ ಅಂತೇಳಿ. ಆ ನಮ್ಮಿಂದ ತಪ್ಪಾಗಿದೆ ಅಂತೇಳಿ ಒಪ್ಪಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಅದು ನಾನು ಎಂಬುದು ಬಿಡುವುದಿಲ್ಲ, ಅದು ಬೆಳೆಸ್ತಾ ಹೋಗ್ತದೆ ಅಲ್ವಾ. ಆಗ ಹಳೆಯ ವಿಚಾರಗಳು ಯಾವುದೂ ನಮ್ಮ ನೆನಪಿನಲ್ಲಿ ಇರಬಾರ್ದು. ಹಳೆಯ ವಿಚಾರಗಳು, ನಿನ್ನೆಯ ವಿಚಾರ, ಸ್ವಲ್ಪ ಹಿಂದಿನ ವಿಚಾರ, ಸ್ವಲ್ಪ ಗಂಟೆ ಹಿಂದಿನ ವಿಚಾರ ಕೂಡ ನಾವು ಮರಿಬೇಕು ಅಂತ ಹೇಳೋದು. ಪವಿತ್ರವಾದ ಮನಸ್ಸು, ಶುದ್ಧವಾದ ಆತ್ಮ ಏನು ಮಾಡ್ತದೆ ಅಂತ ಹೇಳಿದರೆ ಹಿಂದಿನ ಕ್ಷಣವನ್ನೆಲ್ಲ ಮರೀತದೆ. ಅದು ಕಳೆದು ಹೋಯಿತು. ಈ ಕ್ಷಣ ಬಹಳ ಮುಖ್ಯ. ಈ ಕ್ಷಣದಲ್ಲಿ ಏನು ಉದಯ ಆಗ್ತದೆ ಅದು ಮುಂದಿನ ಜನ್ಮದಲ್ಲಿ, ಮುಂದಿನ ಸಮಯದಲ್ಲಿ ಸೃಷ್ಟಿಯಾಗ್ತದೆ. ಲಾಂಗ್ ಪ್ರೊಸೆಸ್ ಅಂತ ಹೇಳಿದರೆ ಜನ್ಮ. ನಾವು ಏನು ಮಾಡ್ತೇವೆ ಇದರಲ್ಲಿ ಅದು ಮುಂದಿನ ಜನ್ಮಕ್ಕೆ ಅದು ಬಂದು ಸೇರುವುದಂತೂ ಸತ್ಯ ಇದೆ. ಅರ್ಥ ಆಯ್ತಾ? ಒಂದು ಗಂಡು ಹೆಣ್ಣು ಮಿಲನ ಆಗ್ತಾರೆ, ಒಂದು ದೇಹ ಬರ್ತದೆ. ಜೀವ ಯಾರು ಕೊಟ್ಟದ್ದು? ಆತ್ಮ ಯಾರು ಕೊಟ್ಟದ್ದು? ಅದು ಎಲ್ಲಿಂದ ಬಂತು ಅಲ್ವಾ? ಏನು ಹೇಳ್ತಾರೆ? ಮಗು ಬೆಳೀತಾ ಉಂಟು ಅಲ್ವಾ, ಗರ್ಭದಲ್ಲಿ ಒಳ್ಳೆ ಡೆವಲಪ್ ಆಗ್ತಾ ಉಂಟು ಹೇಳ್ತಾರೆ ಅಲ್ವಾ. ಆದರೆ ಅದು ಡೆವಲಪ್ ಆಗಬೇಕು, ಅದು ಬೆಳಿಬೇಕು, ಅದಕ್ಕೊಂದು ರೂಪ ಬರಬೇಕು, ಅದೊಂದು ಚೈತನ್ಯ ಆಗಬೇಕು ಅಂತೇಳಿದರೆ ಅದೊಂದು ಆತ್ಮ ಬೇಕಲ್ಲ. ಒಂದು ಆತ್ಮ ಇಲ್ಲದ್ರೆ ಏನುಂಟು ಅಂತ ಕೇಳೋದು ನಾನು. ಏನಾದರೂ ಉಂಟಾ? ಹಾಗೆ ಎಲ್ಲ ಮಾಡೋದು ಯಾವುದು? ಈ ಆತ್ಮ ಅಲ್ವ. ಈ ಆತ್ಮವನ್ನು ಹಿಡಿದಿಟ್ಟದ್ದು ಯಾವುದು? ಆತ್ಮ ನಮ್ಮ ಒಳಗೆ ಇರಬೇಕು ಅಂತೇಳಿ ಅದಕ್ಕೆ ಏನು ಬೇಕು? ಒಂದು ದೇಹ ಬೇಕು. ಒಂದು ದೇಹ ಬೇಕು ಅಲ್ವಾ. ಆ ದೇಹ ಬೇಕು, ಆತ್ಮ ಬೇಕು ಅಂತ ಹೇಳಿದರೆ ಒಂದು ಮುಖ್ಯವಾದ ವಿಚಾರ ಬೇಕಲ್ಲ. ಈ ಆತ್ಮವನ್ನು ಗಟ್ಟಿ ಹಿಡಿಲಿಕ್ಕೆ ಅದೇ ಅಲ್ವ ಶ್ವಾಸ. ಆ ಶ್ವಾಸ ಇರುವಲ್ಲಿವರೆಗೆ ಅವ ಜೀವಂತವಾಗಿರ್ತಾನೆ. ಆ ಶ್ವಾಸ ನಿಮ್ಮನ್ನು ಬಿಟ್ಟು ಹೋಯ್ತು ಅಂದರೆ ಆತ್ಮ ಹೋಯ್ತಲ್ಲ. ಅಲ್ಲಿಗೆ ಆ ಶ್ವಾಸ ಕೊಟ್ಟವರು ಯಾರು ಗುರುದೇವ? ಅದೇ ಸತ್ಯ. ಆ ಶ್ವಾಸ ಕೊಟ್ಟವರು ಯಾರು? ಆ ಜೀವ ಕೊಟ್ಟವರು ಯಾರು? ಅದನ್ನು ನಾವೇ ಪಡ್ಕೊಂಡದ್ದು ನಮ್ಮ ತಪ್ಪಿಂದಾಗಿ. ಭಗವಂತನಿಂದ ನಾವು ದೂರ ಬಂದೆವು, ಗೊತ್ತಾಯ್ತಾ? ಭಗವಂತನಿಂದ ದೂರ ಬಂತು. ಭಗವಂತನಿಂದ ಮೊದಲು ಸೃಷ್ಟಿಯಾದ ವಿಚಾರ ಮಾಯೆ, ಭಗವಂತನಿಂದ ಮೊದಲು ಸೃಷ್ಟಿಯಾದ ವಿಚಾರ ಆತ್ಮ, ಜೀವಾತ್ಮ ಅಲ್ಲ. ಜೀವಾತ್ಮ ಅಂದರೆ ದೇಹ. ಭಗವಂತನಿಂದ ಮೊದಲು ಹೊರಗೆ ಬಂದ ವಿಚಾರ ಒಂದು ಮಾಯೆ ಅಂತ ಹೇಳೋದು. ಆ ಮಾಯೆಯೇ ಆತ್ಮ ಅಂತ ಹೇಳೋದು. ಅದು ಆತ್ಮವಾಗಿ ಪರಿವರ್ತನೆ ಹೊಂದಿತ್ತು. ಆತ್ಮವಾಗಿ ಪರಿವರ್ತನೆ ಹೊಂದಿದ ಮೇಲೆ ಅದು ಭಗವಂತನ ಜೊತೆ ಸೇರಲಿಲ್ಲ. ಹೇಳೋದಾಯ್ತಾ? ಅದು ಭಗವಂತನ ಜೊತೆ ಸೇರಲಿಲ್ಲ. ಆಗ ಭಗವಂತ ಇದು ನನ್ನ ಹತ್ರ ಬಂದೇ ಆಗಬೇಕು ಅಂತೇಳಿ ಆ ಆತ್ಮಕ್ಕೆ 1000 ರೂಪವನ್ನು ಕೊಟ್ಟ. ಎಲ್ಲ ರೂಪವನ್ನು ದಾಟಿ 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 ಬಾ ನೀನು. ಎಲ್ಲ ರೂಪ ನೀನು ನನ್ನ ಹತ್ರ ಕರೆಯೋಕೆ ಬರ್ತಾ ಇಲ್ಲಲ್ಲ, ನನ್ನಿಂದ ನೀನು ಹೊರಗೆ ಹೋದ್ದು. ನನ್ನಿಂದ ನೀನು ಹೊರಗೆ ಹೋಗಿ ನನ್ನಿಂದ ಎತ್ತರವಾಗಿ ಬೆಳೆದು ನಿಲ್ತಿದೆಯಲ್ಲ ಮಾಯೆಯಾಗಿ. ಮಾಯೆಯಾಗಿ ನಿಂತದ್ದನ್ನು ಆ ಮಾಯೆಗೆ ಸತ್ಯದ ಅರಿವು ಮಾಡಬೇಕು ಅಂತ ಹೇಳಿದರೆ
ನಿನಗೆ 1000 ಜನ್ಮ ದಾಟಿ ಬಾ, ಎಷ್ಟು ಲಕ್ಷ ಜನ್ಮವನ್ನು ದಾಟಿ ಕೊನೆಗೆ ಮನುಷ್ಯ ಜನ್ಮಕ್ಕೆ ಬಂದು ಅಲ್ಲಿ ನನ್ನ ಸತ್ಯವನ್ನು ತಿಳಿ. ಆಗ ನಿನಗೆ ಗೊತ್ತಾಗ್ತದೆ ನಾನು ಯಾರು ಅಂತೇಳಿ. ಅದಕ್ಕೆ ಬೇಕಾಗಿ ಮನುಷ್ಯ ಜನ್ಮ. ಹೇಳೋದು ಗೊತ್ತಾಯ್ತಾ? ಆಗ ಶ್ವಾಸದ ಮಹತ್ವ, ಶ್ವಾಸ ಇರುವಾಗಲೇ ಅದನ್ನು ಅನುಭವಿಸಿ ಮುಗಿಸಬೇಕು. ಶ್ವಾಸ ಹೋದ ನಂತರ ಅಪ್ಪ ಅಮ್ಮನ ಶ್ವಾಸ ಹೋಯಿತು ಅಂತ ಹೇಳಿದರೆ, ಅಲ್ಲ ಒಂದು ಗುರುವಿನ ಶ್ವಾಸ ಹೋಯಿತು ಅಂತ ಹೇಳಿದರೆ, ಅದಾದ ಮೇಲೆ ಎಷ್ಟು ಪೂಜೆ ಮಾಡಿ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ಜೀವಂತವಾಗಿರುವಾಗ ನೀನು ಏನು ಮಾಡಿದಿ ಅದು ಶಾಶ್ವತ. ಅದೇ ನಿನ್ನ ಮುಂದಿನ ಜನ್ಮದ ಸಿದ್ಧತೆ. ಅದೇ ಹೇಳಿದೆ, ಶ್ವಾಸ ಇರುವಾಗ ನೀನು ಶಿವನ, ಆ ಶ್ವಾಸ ಇರುವಾಗ ನೀನು ಗುರುವಿಗೆ ಶರಣಾಗು. ನೀನು ಶ್ವಾಸ ಇರುವಾಗ ಗುರುವಿಗೆ ಶರಣಾದರೆ ನೀನು ಶಿವನಾಗೋದ್ರಲ್ಲಿ ಸಂದೇಹವಿಲ್ಲ. ನೀನೊಂದು ವಿಷ್ಣು ಆಗೋದ್ರಲ್ಲಿ ಸಂದೇಹ ಇಲ್ಲ. ನೀನೊಂದು ದೇವರಾಗೋದ್ರಲ್ಲಿ ಸಂದೇಹ ಇಲ್ಲ. ಕೊನೆಯ ಪಕ್ಷ ನೀನೊಂದು ಒಳ್ಳೆಯ ಒಂದು ವ್ಯಕ್ತಿ ಆಗೋದ್ರಲ್ಲಿ ಸಂದೇಹ ಇಲ್ಲ. ಗುರುವನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ. ನಾವು ಮಾಯಿಂದ ಹೊರಗಡೆಗೆ ಬರಬೇಕು ಅಂದರೆ ಗುರುವಿನ ಅವಶ್ಯಕತೆ ತುಂಬ ಇದೆ ಗುರುದೇವ. ಖಂಡಿತವಾಗಿ ಗೊತ್ತಾಯ್ತು. ಅಟ್ಲೀಸ್ಟ್ ಪ್ರಯತ್ನನಾದರೂ ಪಡ್ಬೋದು. 100% ಬರಲಿಲ್ಲ ಅಂದ್ರೆ ಮನುಷ್ಯ ಜನ್ಮಕ್ಕೆ ನಾವು ಬಂದಿದ್ದೇವೆ ಅಂತೇಳಿದರೆ ಅದೆಷ್ಟೋ ಜನ್ಮದ ಪುಣ್ಯ, ಅದೆಷ್ಟೋ ಗುರುಗಳ ವರ. ಇದು ಮನುಷ್ಯನಾಗಿ ಹುಟ್ಟಿದ ನಂತರ ಗೊತ್ತೇ ಆಗೋದಿಲ್ಲ ಯಾರಿಗೆ? ಮನುಷ್ಯನಿಗೆ. ನನಗೆ ಈ ಜನ್ಮ ಸಿಕ್ಕಿದೆ ಅಂತ ಹೇಳಿದರೆ ಅದೆಷ್ಟೋ ಜನ್ಮದಲ್ಲಿ ನಾನು ಪುಣ್ಯ ಮಾಡಿದ್ದೇನೆ. ಅದೆಷ್ಟೋ ಪುಣ್ಯದಿಂದ ನಾನು ಬಂದಿದ್ದೇನೆ. ಅದೆಷ್ಟೋ ಗುರುಗಳ ಆಶೀರ್ವಾದದಿಂದ ನಾನು ಬಂದು ಮುಟ್ಟಿದ್ದೇನೆ. ಒಂದು ಗುರುಗಳ ಜೊತೆ ನಾಯಿಯಾಗಿ ಇರ್ಬೋದು, ಒಂದು ಗುರುಗಳ ಜೊತೆ ಬೆಕ್ಕಾಗಿ ಇರ್ಬೋದು, ಅಲ್ಲ ಗುರುಗಳು ವಾಸ ಮಾಡೋ ಸ್ಥಳದಲ್ಲಿ ಒಂದು ಪಕ್ಷಿಗಳಾಗಿ ಕೂಡ ಓಡಾಡ್ತಾ ಇರ್ಬೋದು, ಅಲ್ಲೊಂದು ಇರುವೆಯಾಗಿ ಇರ್ಬೋದು, ಅದು ಯಾವುದೋ ಒಂದು ರೀತಿಯಲ್ಲಿ ಇರ್ಬೋದು. ಗುರುಗಳಿರುವ ಸ್ಥಳದಲ್ಲಿ ಸುತ್ತಮುತ್ತ ಅದರ ಪ್ರಾರ್ಥನೆ ಏನಿರ್ತದೆ ಅಂತ ಕೇಳೋದು. ಮನುಷ್ಯ ಜನ್ಮ ಬೇಕು, ಮನುಷ್ಯ ಜನ್ಮ ಬೇಕು, ಮನುಷ್ಯ ಜನ್ಮ ಬೇಕು, ಮನುಷ್ಯ ಜನ್ಮ ಬೇಕು. ಪ್ರತಿಯೊಂದು ಜೀವರಾಶಿಗಳು ಈ ಮನುಷ್ಯನನ್ನು ನೋಡಿದರೆ ಅದು ಕೇಳ್ತದಂತೆ, ನಿನ್ನಾಗಿ ಆಗಬೇಕು ನಾನು ಅಂತೇಳಿ. ಅದನ್ನೇ ಗುರು ಹೇಳೋದು ಏನು? ನನ್ನಾಗಿ ನೀನಾಗಿ ಬಿಡು. ನನ್ನಾಗಿ ನೀನಾಗಿ ಬಿಡು ಅಂದರೆ ನನ್ನಾಗಿ ನೀನಾಗು ಅಂತಲ್ಲ, ಒಳ್ಳೆಯ ಒಂದು ಜ್ಞಾನವನ್ನು ಹೇಳುವ ಒಂದು ಈ ಪ್ರಪಂಚಕ್ಕೆ ಬೇಕಾದ ರೀತಿಯಲ್ಲಿ 10 ಜನರಿಗೆ ನಿನ್ನ ಒಂದು ಜ್ಞಾನದ ಅರಿವು ಬೇಕು. 10 ಜನರಿಗೆ ನೀನು ಬೇಕೇ ಬೇಕು. ನಿನ್ನಿಂದ 10 ಜನರಿಗೆ ಒಳ್ಳೆಯದಾಗಲೇಬೇಕು, ನಿನ್ನಿಂದ ಈ ಪ್ರಪಂಚಕ್ಕೆ ಒಳ್ಳೆಯದಾಗಲೇಬೇಕು ಎಂಬ ಸ್ಥಿತಿ ಯಾವಾಗ ನಿನ್ನೊಳಗೆ ಉಂಟಾಗ್ತದೆ ಆವಾಗ ನೀನು ಪ್ರಪಂಚಕ್ಕೆ ತಾನಾಗಿ ಕಾಣ್ತಿ ಯಾವುದೋ ಒಂದು ರೂಪದಲ್ಲಿ. ಕಾರಣ ಏನು? ಸತ್ಯದ ಅರಿವಾಗ್ತದೆ. ಆ ಸತ್ಯದ ಅರಿವಾಗಬೇಕಾ? ಗುರುವಿನ ಸೇವೆ ಬಹಳ ಮುಖ್ಯ. ಗುರುವಿನ ಸೇವೆ ಸಿಕ್ಕಿದ್ರೂ ಸತ್ಯದ ಅರಿವಾಗುವುದಿಲ್ಲ ಅಂತೇಳಿದರೆ ಒಂದು ಜನ್ಮದ ಕರ್ಮ, ಒಂದು ಜನ್ಮದ ಪಾಪ ಅಷ್ಟು ಉಂಟು. ಇನ್ನು ಒಂದು ಜನ್ಮದ ಪುಣ್ಯ ವಿಪರೀತವಾಗಿ ಉಂಟು. ಪುಣ್ಯ ಅಂಥವ್ರು ಗುರುವಿನ ಮುಂದೆ ಕೂತ್ಕೊಂಡ್ರೆ ಸಾಕು, ತನ್ನಿಂತಾನಾಗಿ ಅವರಿಗೆ ಎಲ್ಲ ಡೌನ್ಲೋಡ್ ಆಗಿಬಿಡ್ತದೆ. ಅವರೊಳಗೆ ತನ್ನಿಂತಾನಾಗಿ ಎಲ್ಲವೂ ಅವರೊಳಗೆ ರಿಜಿಸ್ಟರ್ ಆಗಿಬಿಡ್ತದೆ. ಪುಣ್ಯಕ್ಕೆ ಅಷ್ಟು ಶಕ್ತಿ ಉಂಟು ಅಂತ ಹೇಳೋದು. ಯಾವುದೇ ಸಾಧನೆ ಮಾಡಿ ಪಡೆದುಕೊಳ್ಳುವ ಶಕ್ತಿಗಿಂತಲೂ ಒಂದು ಪುಣ್ಯ ಸಂಪಾದನೆ ಮಾಡಿ ಪಡೆದುಕೊಳ್ಳುವ ಆ ಒಂದು ಸ್ಥಿತಿ ಉಂಟಲ್ಲ, ಅದು ಈ ಸಾಧನೆಯಲ್ಲಿ ಸಿಗುವುದಿಲ್ಲ. ಆದ ಕಾರಣ ಸಂಸಾರದಲ್ಲಿ ಅನೇಕ ರೀತಿಯ ಪುಣ್ಯವನ್ನು ಮಾಡಲಿಕ್ಕೆ ಹೇಳಿದೆ. ಸಾಧನೆಗಿಂತ ಒಂದು ಕೈ ಮೇಲೆ ಪುಣ್ಯ ಸಂಪಾದನೆ ಮಾಡೋದು, ಸಾಧನೆಗಿಂತ 1000 ಪಟ್ಟು ಮೇಲೆ. ಸಾಧನೆಗಿಂತ 1000 ಪಟ್ಟಲ್ಲ, ಲಕ್ಷ ಅಲ್ಲ, ಕೋಟಿ ಪಟ್ಟು ಮೇಲೆ ಪುಣ್ಯ ಸಂಪಾದನೆ ಮಾಡೋದು. ಅದಷ್ಟು ಸುಲಭದ ವಿಚಾರ ಅಲ್ಲ. ಆ ಪುಣ್ಯ ಸಂಪಾದನೆ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು. ಅದು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇರಬಾರ್ದು, ನಾನು ಎಂಬ ಅಹಂಕಾರವೇ ಇರಬಾರ್ದು. ಅದನ್ನೆಲ್ಲ ಈ ಗುರುಗಳಾದವರು ಒಂದೊಂದು ರೀತಿಯಲ್ಲಿ ಕಳಿಸ್ತಾ ಬರ್ತಾರೆ, ಬಿಡಿಸ್ತಾ ಬರ್ತಾರೆ, ಅದನ್ನು ತೆಗೆದು ಬಿಸಾಡ್ತಾರೆ. ಬಿಸಡಿ ಕೊನೆಗೆ ಅದು ಶೂನ್ಯ ಸ್ಥಿತಿಗೆ ಬಂದುಬಿಡ್ತದೆ. ಆಗ ಶೂನ್ಯನ ಸ್ಥಿತಿಗೆ ಬರುವಾಗ, ಅವನು ಶೂನ್ಯನಾಗುವಾಗ ಅವನೊಬ್ಬ ಶಿಷ್ಯನಾಗ್ತಾನೆ. ಆದ ಕಾರಣ ಗುರುವಿಗೆ ಒಂದು ದೊಡ್ಡ ಒಂದು ಸ್ಥಾನ ಉಂಟು. ಏನು ಗೊತ್ತಾ? ಶೂನ್ಯ ಸಿಂಹಾಸನದೀಶ್ವರ. ಗುರು ಅಲ್ಲಿರೋದು ಶೂನ್ಯದಲ್ಲಿ. ಕಾರಣ ಏನು? ಅವ ಶಿಷ್ಯನಾಗುವ ಶೂನ್ಯ ಆಗಿದ್ದಾನೆ. ಆ ಶಿಷ್ಯನಾಗುವ ಶೂನ್ಯ ಆದ ಕೂಡಲೇ
ಅವನೊಳಗೆ ಗುರು ಬಂದರು. ಎಲ್ಲ ಖಾಲಿ ಇತ್ತು. ಸಿಂಹಾಸನ ಅಂದರೆ ಯಾವುದು ಗೊತ್ತಾ? ಶಿಷ್ಯ. ಶಿಷ್ಯ. ಅದರಲ್ಲಿರೋ ಈಶ್ವರ ಯಾರು ಗೊತ್ತುಂಟ? ಅವನು ಗುರು. ಒಬ್ಬ ಅರ್ಥ ಆಯ್ತಾ? ಇಷ್ಟೇ ವಿಷಯ. ಶುಭವಾಗಲಿ. ತಿರುಚಿತ್ರಂಬಲಂ. ತಿರುಚಿತ್ರಂಬಲಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.